ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 75,000 ಬಜೆಟಲ್ಲಿ ಒಂದು ಟಾಟಾ ನ್ಯಾನೋ ಕಾರ್ ಸೇಲಿ ಬಂದಿದೆ ವೀಕ್ಷಕರೇ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲಾಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿದ್ವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ. ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ. ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತು ಅಂದರೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ ಗಾಡಿದೆ ಆರಾಮಾಗಿ ಸೇಲ್ ಮಾಡ್ಕೊಬೋದು. ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರಿಗೆ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಏನಾದರೂ ಹೇಳೋದಿತ್ತಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ, ನಾವು ನಿಮಗೆ ರಿಪ್ಲೈ ಮಾಡ್ತೀವಿ. ಕಾಲ್ ಮಾಡೋಕ್ಕೋಗ್ಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವ್ರ ತಿಳಿಸಿದರೆ ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದು ಸರ್ ಟಾಟಾ ನೇನೋ ಟಾಟಾ ನ್ಯಾನೋ. ಓಕೆ, ಯಾವ್ದು ಮಾಡಲು ಸರ್? 2011. ಓಕೆ, ಓನರ್ ಎಷ್ಟಾಗಿದೆ ಸರ್? ಮೂರನೇ ಓನರ್ ನಾವೇ. ಓಕೆ, ಕಿಲೋಮೀಟ್ರ್ ಎಷ್ಟಿದೆ ಸರ್ ಗಾಡಿ? ಕಿಲೋಮೀಟ್ರು ಒಂದು 70-80 ಓಡಿರ್ಬೋದು ಸರ್, ನೋಡಿಲ್ಲ ಸರಿಯಾಗಿ. ಓಕೆ, ಪೆಟ್ರೋಲ್ ಅಲ್ವಾ? ಹ್ಞೂ, ಪೆಟ್ರೋಲ್ ಸರ್, ಪ್ಯೂರ್ ಪೆಟ್ರೋಲ್. ಮೈಲೇಜಲ್ಲಿ ಏನು ಬರ್ತೀವಿ ಸರ್ ಈಗ? ಮೈಲೇಜು ಒಂದು 20% ಸರ್. ಓಕೆ, ಗಾಡಿದು ಎಫ್ ಸಿ ಇನ್ಸೂರೆನ್ಸ್ ರನ್ನಿಂಗ್ ಇದಾವಾ? ಎಫ್ ಸಿ ರನ್ನಿಂಗ್ ಇದೆ. ಇನ್ಶೂರೆನ್ಸ್ ಬಂದು ಈ ತಿಂಗಳು 20ನೇ ತಾರೀಕು ಮುಗೀತದೆ. ಓಕೆ, ಗಾಡೀಲಿ ಟೈರ್ ಎಲ್ಲ ಹೆಂಗಿದಾವೆ ಸರ್? ಟೈರ್ ಎಲ್ಲ ಚೆನ್ನಾಗವೆ. ಓಕೆ, ಒಳಗಡೆ ಏನೇನು ಬರುತ್ತೆ ಸರ್ ಇದರಲ್ಲಿ? ಎ ಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋ? ಪವರ್ ಸ್ಟೇರಿಂಗ್ ಬರಲ್ಲ, ಎ ಸಿ ರನ್ನಿಂಗ್ ಇದೆ. ಹ್ಞೂ. ಪವರ್ ವಿಂಡೋ ಇದೆ. ಓಕೆ, ಪವರ್ ಸ್ಟೇರಿಂಗ್ ಒಂದಿಲ್ಲ? ಪವರ್ ಸ್ಟೇರಿಂಗ್ ಬರಲ್ಲ ಅದಕ್ಕೆ. ಓಕೆ, ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಆಗಿದೆಯಾ? ಒರಿಜಿನಲ್ ಪೇಂಟ್ ಆಗಿದೆ. ಓಕೆ, ಏನಾದರೂ ಟಿಂಕರ್ ಕೆಲಸ ಆ ಥರ ಏನಾದರೂ ಇದೆಯಾ ಗಾಡಿದು? ಏನಿಲ್ಲ ಸರ್, ಅಂಥದ್ದು ಯಾವುದಿಲ್ಲ. ಓಕೆ, ಇಂಜಿನ್ ಎಲ್ಲ ಓಕೆ ಇದೆಯಾ? ಏನಾದರೂ ಪ್ರಾಬ್ಲಮ್ ಇದೆಯಾ ಅದನ್ನು? ನೋ ಎಲ್ಲ ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಓಕೆ, ಈಗ ತೊಗೊಂಡವರು ಓಡಿಸ್ಕೊಬೋದು, ಏನು ಸಮಸ್ಯೆ ಇಲ್ಲ? ಏನು ಸಮಸ್ಯೆ ಇಲ್ಲ, ಹ್ಞೂ. ಚೆನ್ನಾಗಿದೆ. ಅದು ಯಾವುದೋ ಒಂದು ಚೆಕ್ ಇಂಜಿನ್ ಲೈಟ್ ಅಂತ ಸೈಲೆನ್ಸರ್ದು ಸೆನ್ಸರ್ ಒಂದು ಚೇಂಜ್ ಮಾಡ್ಬೇಕಂತ ಹೇಳಿದರು. ಹ್ಞೂ. ಅದೇನೋ ಅದು ಏನು ನಮಗಂತೂ ತೊಂದರೆ ಇಲ್ಲ, ಹ್ಞೂ. ಚೆನ್ನಾಗಿದೆ. ಮೊನ್ನೆನೇ ಈಗ ಒಂದು ವಾರ ಆಯಿತು ಆಯಿಲ್ ಚೇಂಜ್ ಎಲ್ಲ ಮಾಡಿ. ಹ್ಞೂ. ಏನು ತೊಂದರೆ ಇಲ್ಲ, ಓಡಿಸ್ಕೊಬೋದು. ಓಕೆ, ಗಾಡಿ ರೆಕಾರ್ಡ್ಸಲ್ಲಿ ನಿಮ್ಮ ಕಡೆ ಅದಾವಾ? ಹಾಂ, ನಮ್ಮ ಕಡೆನೇ ಇದೆ, ನನ್ನ ಹೆಸರು ಮೇಲೆ ಇದೆ. ಎಲ್ಲಿ ಸರ್ ಅದು ಗಾಡಿದು? ಗಾಡಿ ಬಂದು ಇದು ಆಲ್ಟಿಯೋ ಬೆಂಗಳೂರ್ದು. ಹಾಂ. ಅದು ಗಾಡಿ ಇರೋದು ಲೊಕೇಶನ್ ಸರ್ ಈಗ? ಈಗ ಲೊಕೇಶನ್ ಬಂದು ಇಲ್ಲಿ ನಮ್ಮ ದಬಾಸ್ಪೇಟೆ. ದಾಬಾಸ್ಪೇಟೆ, ನೆಲಮಂಗಲ ಸೈಡಾ? ನೆನ್ಮಂಗಲ ಸೈಡು. ಹಾಂ. ಬೆಂಗಳೂರಿಂದ 40 ಕಿಲೋಮೀಟ್ರು. ಓಕೆ. ಹಾಂ. ಓಕೆ, ಏನು ಹೇಳ್ತಾರೆ ಗಾಡಿ ರೇಟು? ಸಿ ಸಿ ಬೆಂಗಳೂರಲ್ಲೇ ಇದೆ. ಏನು ಹೇಳಿ? ಗಾಡಿ ಸಿ ಸಿ ಬೆಂಗಳೂರಲ್ಲೇ ಇದೆ ಸರ್. ಓಕೆ, ಈಗ ತೊಗೊಳೋರಿಗೆ ಸಿ ಸಿ ಕಂಡೀಷನೇ ಕೊಡ್ತೀರಿ ನೀವು? ಹಾಂ, ಬೆಂಗಳೂರಲ್ಲಿ ತಗೊಂಡ್ರೆ ಅದು ಅಲ್ಲೇ ಟ್ರಾನ್ಸ್ಫರ್ ಆಗುತ್ತೆ, ಬೆಂಗಳೂರಲ್ಲೇ. ಅದೇ ಅದರ್ ಡಿಸ್ಟಿಕ್ ಬಂದರೆ ಸಿ ಸಿ ಕಂಡೀಷನ್ ಕೊಡ್ತೀರಾ? ಕೊಡಬೇಕಾಗತ್ತೆ. ಓಕೆ, ರೇಟ್ ಏನು ಹೇಳ್ತಾರೆ ಗಾಡಿಗೆ? ಸರ್ 75 ಹೇಳ್ತಾ ಇದ್ದೀನಿ. 75,000? ಹ್ಞೂ. ಹ್ಞೂ, ಏನಾದರೂ ಹೆಚ್ಚು ಕಡಿಮೆ ಆಗುತ್ತಾ? ಬಂದರೆ ಹೆಚ್ಚು ಕಡಿಮೆ ಕೊಡ್ತೀನಿ ಸರ್. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೆ ಇಲ್ಲ? ಹಾಂ ಸರ್, ಇದೆ. ಸರಿ ಸರ್, ಓಕೆ.